ನೋಡ್ತಾ ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗಡಿಚೌಡೇಶ್ವರಿ ದೇವಸ್ಥಾನದ ಆವರಣ ಮೋಜು ಮಸ್ತಿಗೆ ಎಡೆಮಾಡಿಕೊಟ್ಟಿದೆ. ಶಕ್ತಿ ದೇವತೆ ಎನಿಸಿಕೊಂಡಿರುವ ಗಡಿಚೌಡೇಶ್ವರಿ ದೇವಸ್ಥಾನಕ್ಕೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ತಾಯಿಯ ದರ್ಶನ ಪಡೆಯಲು ಬರುತ್ತಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ಹರಕೆ ಕೊಡುವ ಪದ್ಧತಿಯು ಭಕ್ತಾದಿಗಳಿಂದ ದಿನನಿತ್ಯ ನಡೆಯುತ್ತವೆ. ಈ ಭಕ್ತಾದಿಗಳು ತಾಯಿಗೆ ಹರಕೆ ಕೊಟ್ಟು ದೇವಸ್ಥಾನದ ಆವರಣದಲ್ಲೇ ಅಡುಗೆ ಮಾಡುವ ವಾಡಿಕೆಯು ಈ ಸ್ಥಳದಲ್ಲಿ ಹಿಂದಿನಿಂದ ನಡೆಯುತ್ತಾ ಬಂದಿರುತ್ತೆ. ಬೇರೆ ಜಿಲ್ಲೆಗಳಿಂದ ಬಂದಂತಹ ಭಕ್ತಾದಿಗಳು ತಾಯಿಗೆ ಹರಕೆ ಕೊಡುವ ನೆಪದಲ್ಲಿ ದೊಡ್ಡ ಶಾಮಿಯಾನವನ್ನು ಹಾಕಿಕೊಂಡು ಡಿಜೆ ಸಾಂಗ್ ಹಾಕಿಕೊಂಡು ಕುಡಿದು ಮೋಜು ಮಸ್ತಿ ಮಾಡುವ ಮೂಲಕ ಸ್ಥಳದಲ್ಲಿ ಇದ್ದಂಥ ಭಕ್ತಾದಿಗಳಿಗೆ ಬೇಸರ ಉಂಟು ಮಾಡುತ್ತಿದ್ದಾರೆ ಎಂದು ಸ್ಥಳೀಯವಾಗಿ ಆರೋಪಗಳು ಕೇಳಿಬರುತ್ತಿವೆ. ಪವಿತ್ರವಾದ ಸ್ಥಳದಲ್ಲಿ ಡಿಜೆ ಸಾಂಗ್ ಹಾಕಿಕೊಂಡು ಕುಡಿದು ಮೋಜು ಮಸ್ತಿ ಮಾಡುವುದಕ್ಕೆ ಇವರಿಗೆ ಅವಕಾಶ ಕೊಟ್ಟವರು ಯಾರು? ಸಂಬಂಧಪಟ್ಟ ಇಲಾಖೆಗಳು ಇತ್ತ ಗಮನ ಹರಿಸುತ್ತಿಲ್ಲವೇ ಅಥವಾ ದೇವಸ್ಥಾನದ ಸಮಿತಿಯವರು ಕಣ್ಮರೆಯಾಗಿ ಹೋಗಿದ್ದಾರೆ ಎಂಬ ಮಾತುಗಳು ಗಡಿಚೌಡೇಶ್ವರಿ ದೇವಸ್ಥಾನದ ಭಕ್ತಾದಿಗಳಲ್ಲಿ ಕೇಳಿಬಂದಿದೆ. ಮೋಜು ಮಸ್ತಿಗೆ ಈ ಸ್ಥಳದಲ್ಲಿ ಅವಕಾಶವಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಬೇಕು ಎಂದು ಭಕ್ತಾದಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಸಂಬಂಧಪಟ್ಟ ಇಲಾಖೆಗೆ ಆಗ್ರಹ ಮಾಡಿದ್ದಾರೆ.